ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 9ನೇ ತರಗತಿಯ ಅಧ್ಯಾಯ 5ರಲ್ಲಿ ರೇಖಾಗಣಿತಕ್ಕೆ ಭದ್ರ ಬುನಾದಿ ಆಗ್ತಾ ಇರುವಂತಹ ಅತ್ಯಂತ ಮೂಲ ಪರಿಕಲ್ಪನೆಗಳನ್ನು ಹೊಂದಿರುವಂಥ ತ್ರಿಭುಜಗಳ ಬಗ್ಗೆ ತಿಳ್ಕೊತಾ ಇದ್ದೀರಿ. ಅದರಲ್ಲೂ ಕೂಡ ತ್ರಿಭುಜಗಳ ಸರ್ವಸಮತೆಯ ಬಗ್ಗೆ ತಿಳ್ಕೊತಾ ಇದ್ದೀರಿ. ಅದರ ಮಹತ್ವ ಎಷ್ಟು ಅನ್ನೋದು ಈಗ ಈ ಪೀರಿಯಡಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಬಹಳ ಮುಖ್ಯ ಅಂತಂದರೆ, ಈ ಪ್ರಮೇಯಗಳನ್ನು ಸಾಧನೆ ಮಾಡಬೇಕಾದ್ರೆ, ಅದರಲ್ಲೂ ತ್ರಿಭುಜಗಳಿಗೆ ಸಂಬಂಧಪಟ್ಟಂತಹ, ಚತುರ್ಭುಜಗಳಿಗೆ ಸಂಬಂಧಪಟ್ಟಂಥ, ವೃತ್ತಗಳಿಗೆ ಸಂಬಂಧಪಡುವಂಥ ಅನೇಕ ಪ್ರಮೇಯಗಳನ್ನು ಸಾಧನೆ ಮಾಡಬೇಕಾದ್ರೆ ಇದು ಎಷ್ಟು ಮುಖ್ಯ ಅನ್ನೋದು ನಿಮಗೀಗ ಸ್ವಯಂ ವೇದ್ಯ ಆಗುತ್ತೆ ಮಕ್ಕಳೇ. ಬನ್ನಿ, ನಾವು ಕಳೆದ ಬಾರಿ ಯಾವ ಅಂಶವನ್ನು ಕಲ್ತ್ವಿ ಅಂತ ಒಮ್ಮೆ ಪುನರ್ಮನನ ಮಾಡ್ಕೊಳ್ಳೋಣ. ರೇಖಾಗಣಿತದ ಅತ್ಯಂತ ಮೂಲ ಪರಿಕಲ್ಪನೆ ಇದು. ಇದನ್ನು ಬಳಸ್ಕೊಂಡು ಅತ್ಯದ್ಭುತವಾಗಿರುವಂಥ ಪ್ರಮೇಯಗಳನ್ನು ಚೆನ್ನಾಗಿ ನೀವು ಸಾಧನೆ ಮಾಡ್ಬೋದು. ಉದಾಹರಣೆ ತೋರಿಸ್ತೀನಿ ಬನ್ನಿ ಇವತ್ತು. ನೋಡಿ, ಅಲ್ಲಿ ಒಂದು ಮುದ್ದಾದ ಪ್ರಮೇಯ ಬರ್ತಾ ಇದೆ. ಏನು ಪ್ರಮೇಯ? ಆ ಹೇಳಿಕೆ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮನಾದ ಬಾಹುಗಳಿಗೆ, ಸಮದ್ವಿಬಾಹು ತ್ರಿಭುಜದಲ್ಲಿ ಎಷ್ಟು ಬಾಹುಗಳು ಸಮನಾಗಿರುತ್ತೆ ಸರ್? 2 ಸಮನಾಗಿರುತ್ತೆ. ಅದಕ್ಕೆ ಅದನ್ನು ಸಮದ್ವಿಬಾಹು ಅಂತ ಕರೆದಿರೋದು. ಸಮಬಾಹುಗಳಿಗೆ ಅಭಿಮುಖವಾದ ಎದುರುಗಡೆ ಇರುವಂಥ ಕೋನಗಳು ಸಮನಾಗಿರುತ್ತೆ ಅಂತ ಸಾಧನೆ ಮಾಡಬೇಕು. ಹೇಗೆ ಸಾಧನೆ ಮಾಡ್ತೀರಿ? ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಒಂದು ಪ್ರಮೇಯ ಅನ್ನೋದು ಒಂದು ಸಾಮಾನ್ಯವಾದ ಹೇಳಿಕೆ ಅಥವಾ ಉಕ್ತಿ ಅಂತ ಕರೀತೀವಿ. ಅದನ್ನು ಸಾಧನೆ ಮಾಡೋದಕ್ಕೆ ಅದರಲ್ಲಿ ಮುಖ್ಯವಾದ 2 ಅಂಶಗಳಿರುತ್ತೆ. ಒಂದು, ಕೆಲವು ಅಂಶವನ್ನು ಅವ್ರು ಕೊಟ್ಟಿರ್ತಾರೆ, ಅದನ್ನು ದತ್ತ, ಡೇಟಾ ಅಥವಾ ಗಿವನ್ ಅಂತ ಕರಿತೀವಿ. ಇನ್ನು ಕೆಲವು ಅಂಶಗಳನ್ನು ಸಾಧನೆ ಮಾಡಬೇಕಾಗತ್ತೆ, ಅದನ್ನು ಸಾಧನೀಯ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಅದನ್ನು ಟು ಪ್ರೂವ್ ಅಂತ ಬರ್ಕೋತೀವಿ. ಈಗ ಅದರಲ್ಲಿ ಓದಿ ಆ ಹೇಳಿಕೆಯನ್ನು ಚೆನ್ನಾಗಿ ಓದ್ಕೊಳ್ಳಿ. ಅದರಲ್ಲಿ ದತ್ತ ಯಾವುದು, ಸಾಧನೀಯ ಯಾವುದು? ಒಂದು ಸಮದ್ವಿಬಾಹು ತ್ರಿಭುಜನ ತೆಕ್ಕೊಟ್ಟಿದ್ದೀವಿ. ದತ್ತ ಸಮನಾದ ಬಾಹುಗಳಿವೆಯಲ್ಲ, ಅದಕ್ಕೆ ಎದುರುಗಡೆ ಇರುವಂಥ ಕೋನಗಳು, ಅಭಿಮುಖ ಕೋನಗಳು ಸಮನಾಗಿರುತ್ತೆ ಅಂತ ಸಾಧನೆ ಮಾಡಬೇಕು. ಇನ್ ಅನ್ ಐಸಾಸೆಲಸ್ ಟ್ರಯಾಂಗಲ್ ಪ್ರೂವ್ ದಟ್ ದ ಆ್ಯಂಗಲ್ಸ್ ವಿಚ್ ಆರ್ ಈಕ್ವಲ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಮಾಡೋಣ. ಹಾಗಾದ್ರೆ ಏನು ಮಾಡ್ತೀವಿ? ಒಂದು ಪುಟಾಣಿಯಾದಂಥ ನಮಗಿಷ್ಟವಾಗಿರುವಂಥ ಒಂದು ಉದಾಹರಣೆ ತೆಗೆದುಕೋತೀವಿ. ಹಾಗಾದ್ರೆ ನಾವು ಬರ್ಕೋತಾ ಇರೋದು ಈಗ ಉದಾಹರಣೆ. ಬರ್ಕೊಳ್ಳಿ ಉದಾಹರಣೆ. ಹಾಗಾದ್ರೆ ಯಾವ ಚಿತ್ರ ಬರ್ಕೋಬೇಕು? ಒಂದು ಸಮದ್ವಿಬಾಹು ತ್ರಿಭುಜ. ಹೆಸರು ಕೊಡಿ. ಯಾವ ಹೆಸರು ಬೇಕಾದ್ರೂ ಕೊಡ್ಬೋದು, ಅದು ನೀವೇ ಸೃಷ್ಟಿ ಮಾಡಿರುವಂಥ ಉದಾಹರಣೆ. XYZ, ABC, PQR ಸ್ವತಂತ್ರ ನಿಮ್ಮದು. ಕೊಡಿ, ABC ಅಂತ ಹೆಸರು ಕೊಡಿ. ಆಯಿತು ಸರ್. ಅದರಲ್ಲಿ ಯಾವ ಬಾಹುಗಳು ಸಮನಾಗಿದೆ ಹೇಳಿ ನೀವು ಬರ್ಕೊಂಡಿರೋದ್ರಲ್ಲಿ? ಸರ್, AB ಬಾಹು AC ಬಾಹುಗೆ ಸಮನಾಗಿದೆ ಸರ್. ನೋಡಿ, ಅಷ್ಟೇ ದತ್ತ. ಹಾಗಾದರೆ ಚಿತ್ರ ನೋಡಿಕೊಂಡು ದತ್ತ ಬರೀಬೇಕು. ಅದರಿಂದ ನೀವು ಬರಿಬೇಕಾದ್ರೆ ಪ್ರಮೇಯಗಳನ್ನು ಹೇಳಿಕೆ ಮೊದಲಿರುತ್ತೆ, ನೆಕ್ಸ್ಟು ಚಿತ್ರ ಬರಿಬೇಕು, ಚಿತ್ರದ ಕೆಳಗಡೆ ದತ್ತ ಬರಿಬೇಕು. ನನಗಲ್ಲಿ ಜಾಗ ಸಾಕಾಗಲಿಲ್ಲ ಅಂತ ಪಕ್ಕದಲ್ಲಿ ಬರ್ತಿದ್ದೀನಿ. ಅಥವಾ ನಾವು ಚಿತ್ರ ನೋಡಿ ದತ್ತ ಬರೆಯೋದು. ಅದೇನ PQR ತೆಗೆದುಕೊಂಡಿದ್ರೆ ಏನು ಹೇಳ್ತಿದ್ರೆ? PQR ಸಮದ್ವಿಬಾಹು ತ್ರಿಭುಜ, ಅದರಲ್ಲಿ PQ ಬಾಹು PR ಬಾಹುಗೆ ಸಮನಾಗಿದೆ ಅಂತ ಬರ್ಕೋತಿದ್ವಿ ಅಲ್ವಾ? ಅದರಿಂದ ಚಿತ್ರ ನೋಡಿ ದತ್ತ ಬರಿತಾ ಇದ್ದೀವಿ. ಈಗ ಹೇಳಿ, AC ಬಾಹು ಇದೆ, ಅದಕ್ಕೆ ಅಭಿಮುಖವಾದ ಕೋನ ಯಾವ್ದು ಹೇಳಿ? P ಕೋನ. AB ಬಾಹು ಇದೆಯಲ್ಲ, ಅದಕ್ಕೆ ಅಭಿಮುಖವಾದ ಕೋನ ಯಾವ್ದು ಹೇಳಿ? ವೆರಿ ಗುಡ್, C ಕೋನ. ಅವೆರಡು ಸಮನಾಗಿದೆ ಅಂತ ಸಾಧನೆ ಮಾಡಬೇಕು. ಅದೇ ಸಾಧನೀಯ. ಟು ಪ್ರೂವ್ ಪಾರ್ಟ್ ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ ಆ್ಯಂಗಲ್ B ಈಸ್ ಈಕ್ವಲ್ಸ್ ಟು ಆ್ಯಂಗಲ್ C. ಈಗೇನು? ಒಂದು ತ್ರಿಭುಜದಲ್ಲಿ 2 ವಿಷಯಗಳು ಗೊತ್ತಿದೆ, ಇನ್ನೆರಡು ವಿಷಯಗಳನ್ನು ಅಥವಾ ಅಂಶಗಳನ್ನು ನೀವು ಸಾಧನೆ ಮಾಡಿ ತೋರಿಸ್ಬೇಕಾಗಿದೆ. ಹೇಗೆ ಮಾಡೋದು? ಏನು ನಿಮಗೆ ಇಲ್ಲಿವರೆಗೂ ಗೊತ್ತಿರೋದು ಹೇಗೆ? ಸರ್, 2 ತ್ರಿಭುಜಗಳಿದ್ದಿದ್ರೆ ಅವನ್ನ ಸರ್ವಸಮ ಅಂತ ಸಾಧನೆ ಮಾಡೋಕ್ಕೆ ನಮ್ಮ ಹತ್ರ 4 ಒಳ್ಳೆ ನಿಯಮಗಳಿದ್ವು ಸರ್. ಇಲ್ಲಿ ನೋಡಿದ್ರೆ ಒಂದೇ ತ್ರಿಭುಜ ಇದೆ ಸರ್. ಹೇಗೆ ಸಾಧನೆ ಮಾಡೋದು? ರಚನೆ ಮಾಡೋಣ. ಹಾಗಾದ್ರೆ 2 ತ್ರಿಭುಜ ಹೇಗೆ ಮಾಡ್ಕೊಳ್ಳೋದು? ಸರ್, ನನಗೆ ಗೊತ್ತಾಯಿತು ಸರ್, ಮದ್ದಕ್ಕೆ ಎಲ್ಲರ ಒಂದು ಕಡೆ ಗೀಟ ಎಳೆದ್ಬಿಡ್ತೀನಿ ಸರ್. ಎಲ್ಲಿ ಎಳಿಬೋದು? ಎಲ್ಲಿ ಬೇಕಾದ್ರೂ ಎಳಿಬೋದು.
ನೋಡಿ ಏನೇನು ಪಾಸಿಬಿಲಿಟೀಸ್ ಇದೆ. ಯಾವುದೇ ಒಂದು ರೇಖಾಖಂಡವನ್ನು ಎಳೆದ್ಬಿಡ್ಬೋದು, ಅಥವಾ ಎಯಿಂದ ನೀವು ಒಂದು ಕೋನಾರ್ಧಕ ರೇಖೆ ಎಳಿಬೋದು, ಲಂಬ ರೇಖೆ ಎಳಿಬೋದು, ಮಧ್ಯ ರೇಖೆ ಎಳಿಬೋದು. ಈ ರೀತಿ ಯಾವುದು ಬೇಕಾದ್ರೂ ಎಳೆದು ಇದು ಸಾಧನೆ ಮಾಡೋಕ್ಕೆ ಸಾಧ್ಯನಾ ಅಂತ ಪರೀಕ್ಷೆ ಮಾಡಬೇಕು ನೀವು. ಈಗ ನಾನು ಉದಾಹರಣೆಯಾಗಿ ಅಲ್ಲಿ ಒಂದು ಕೋನಾರ್ಧಕ ರೇಖೆಯನ್ನು ಎಳೆದಿದ್ದೀನಿ. ಹಾಗಾದರೆ ಈ ಅಂಶ ಬಹಳ ಮುಖ್ಯ ಪ್ರಮೇಯಕ್ಕೆ. ಇಡೀ ಪ್ರಮೇಯದ ಸತ್ಯಸಾರ ಯಾವುದು ಅಂದರೆ ಇದು ರಚನೆ. ನೋಡೋಣ, ಈಗ ಒಂದೊಂದೇ ಉದಾಹರಣೆ ತೆಗೆದುಕೊಂಡು ನೋಡೋಣ. ಅಲ್ಲಿ ಒಂದು ಕೋನಾರ್ಧಕ ರೇಖೆಯನ್ನು ಎಳೆದಿದ್ದೀನಿ. ಹಾಗಂದರೆ ಯಾವ ಕೋನಕ್ಕೆ ಅರ್ಧಿಸ್ತಾ ಇದೆ ಹೇಳಿ? ಎ ಕೋನವನ್ನು 2 ಸಮಭಾಗ ಮಾಡ್ತಾ ಇದೆ. ಅದು ಎ ಡಿ ಅನ್ನೋದು ಯಾವುದು? ಡಿ ಎ ಬಿ ಕೋನ ಆಯಿತು, ಇನ್ನೊಂದು ಡಿ ಎ ಸಿ ಕೋನ ಆಯಿತು. 2 ಸಮಭಾಗ, ಅದೇ ರಚನೆ. ಎ ಕೋನದ ಕೋನಾರ್ಧಕವನ್ನು ಎಳೆದಿದ್ದೀವಿ ಎ ಡಿ ಅಂತ. ಅದು ಬೀಸಿನ ಡಿ ಬಿಂದುನಲ್ಲಿ ಛೇದಿಸಿದೆ. ಬನ್ನಿ ಮಕ್ಕಳೇ, ಇದನ್ನು ಸಾಧನೆ ಮಾಡೋಣ, ನೋಡೋಣ ಈಗ. ಇದರಲ್ಲಿ ಹೇಗೆ ಬರ್ಕೊಡೋದು? ಇದನ್ನು ಹೇಳಿಕೆಗಳು ಮತ್ತು ಕಾರಣ ಅಂತ ಬರ್ಕೊಳ್ಳೋಣ. ಇಲ್ಲಿ ಮೊದಲೇದಾಗಿ ಏನು ಕೊಟ್ಟಿದ್ದಾರೆ ನೋಡಿ, ಎ ಡಿ ಬಿ ಮತ್ತು ಎ ಡಿ ಸಿ 2 ತ್ರಿಭುಜಗಳಿವೆಯಪ್ಪ. ಅದರಲ್ಲಿ ಯಾವುದಕ್ಕೆ ಸಮ ಅಂತ ನಿಮಗೆ ಗೊತ್ತಿದೆ ಸರ್? ಎ ಬಿ ಬಾಹು ಅನ್ನೋದು ಎ ಸಿ ಬಾಹುಗೆ ಸಮನಾಗಿದೆ ಅಂತ ಗೊತ್ತಿದೆ ಸರ್. ಹೇಗೆ ಗೊತ್ತಿದೆ ಹೇಳಿ? ಸರ್ ದತ್ತದಲ್ಲೇ ಕೊಟ್ಟಿದ್ದಾರಲ್ಲ ಸರ್, ಅದು ಸಮದ್ವಿಬಾಹು ತ್ರಿಭುಜ. ವೆರಿ ಗುಡ್. ಆದ್ದರಿಂದ ಅದು ದತ್ತ ಅಂತ ಬರಿತೀವಿ. ಕಾರಣ ಅಂದರೆ ಅವರೇ ಕೊಟ್ಟಿರೋದು ಅಂತ. ಈಗ ನೋಡಿ ಯಾವ ಕೋನಗಳು ಸಮನಾಗಿದೆ? ಅಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಡಿ ಎ ಬಿ ಕೋನ, ಚಿತ್ರ ಗಮನಿಸಿ, ಡಿ ಎ ಸಿ ಕೋನಕ್ಕೆ ಸಮನಾಗಿದೆ. ಹೇಗೆ ಹೇಳ್ತೀರಾ ನೋಡೋಣ ಹೇಳಿ? ನಾವೇ ಅಲ್ವಾ ಸರ್ ರಚನೆ ಮಾಡಿದ್ದು, ಅದರಿಂದ ಅವೆರಡು ಸಮನಾಗಿದೆ. ರಚನೆಯ ಪ್ರಕಾರ 2 ಸಮನಾಗಿದೆ. ಇನ್ನೊಂದು ಬಾಹು ಬೇಕಾಗಿತ್ತಪ್ಪ. ನೋಡಿ ಅಲ್ಲಿ ಇದೆ ಸರ್, ಆ ಎ ಡಿ ಅನ್ನೋ ಬಾಹು ಇದೆಯಲ್ಲ ಸರ್, ಅದು ಈ ತ್ರಿಭುಜಕ್ಕೂ ಒಂದು ಬಾಹು ಆಗಿದೆ, ಆ ತ್ರಿಭುಜಕ್ಕೂ ಒಂದು ಬಾಹು ಆಗಿದೆ. ಅದನ್ನು ಆ ಥರ ಬರ್ಕೋಬೋದಾ? ಹಾಗಾದರೆ ಎ ಡಿ ಈಸ್ ಈಕ್ವಲ್ಸ್ ಟು ಎ ಡಿ ತಾನೆ? ಹೌದು ಮಕ್ಕಳೇ, ಅದನ್ನು ಉಭಯ ಸಾಮಾನ್ಯ ಅಂತ ಕರೀತಾರೆ. ಬರ್ಕೊಳ್ಳಿ, ಏನು ಹೇಳಿ? ಎ ಡಿ ಅನ್ನೋ ಬಾಹು ಎರಡೂ ಕಡೆನೂ ಇರೋದ್ರಿಂದ ಎ ಡಿ ಈಸ್ ಈಕ್ವಲ್ಸ್ ಟು ಎ ಡಿ, ಉಭಯ ಸಾಮಾನ್ಯ ಅಥವಾ ಸಾಮಾನ್ಯ ಬಾಹು ಅಂತ ಕರೀತಾರೆ. ಈಗ ಹೇಳಿ ಮಕ್ಕಳೇ, ಈಗ ನಿಮ್ಮ ಚಾಕಚಕ್ಯತೆ ಇರೋದು 3 ಅಂಶಗಳು ಗೊತ್ತಿದೆ ನಿಮಗೆ, ಹೌದಲ್ಲ? ಆ 3 ಅಂಶಗಳನ್ನು ಬಳಸ್ಕೊಂಡು ನಿಮ್ಮ ಹತ್ರ 4 ಮುದ್ದಾದ ನಿಯಮಗಳಿವೆ. ಜ್ಞಾಪಿಸ್ಕೊಳ್ಳಿ, ಬಾಕೋಬ, ಆಮೇಲೆ ಲಂವೀಬ, 3ನೇದು 2 ಕೋನ 1 ಬಾಹು, ಅದು ಕೋನ ಬಾಹು ಕೋನ, ಕೋಬಾಕೋ. 4ನೇದು ಬಾಬಾಬ, 3 ಬಾಹುಗಳು ಸಮನಾಗಿರಬೇಕು. ಇದರಲ್ಲಿ ಯಾವುದನ್ನು ಬಳಸ್ಕೊಂಡು ಇವೆರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೋದು ಹೇಳಿ? ಸರ್, 2 ಬಾಹುಗಳು ಮಧ್ಯದಲ್ಲಿ ಕೋನ. ಯಾವ್ದು ಹೇಳಿ ನೋಡೋಣ? ವೆರಿ ಗುಡ್. ಬಾಕೋಬ ನಿಯಮವನ್ನು ಬಳಸ್ಕೊಂಡು ಇವೆರಡೂ ತ್ರಿಭುಜಗಳನ್ನು ಸರ್ವಸಮ, ಹೇಗೆ ಬರೆಯೋದು ಹೇಳಿ? ಸರ್ವಸಮನ ಆ ಸಿಂಬಲ್ ಬರಿಬೇಕು, ಈಕ್ವಲ್ಸ್ ಹಾಕಿ ಅದರ ಮೇಲೆ ಸ್ಲೀಪಿಂಗ್ ಎಸ್ ಅನ್ನು ಬರಿಬೇಕು ಅಂತ ಹೇಳ್ಬೋದು. ಇದರರ್ಥ ಏನು ಹೇಳಿ? ಉಳಿದ ಅಂಶಗಳು ಸಮನಾಗಿದ್ದೇ ಇರುತ್ತೆ ಅಂತ ಅಲ್ವಾ? ಉಳಿದ ಅಂಶ ಯಾವ್ದು ಹೇಳಿ? ಹಾಗಾದರೆ ಬಿ ಕೋನ ನೋಡಿ ಸಿ ಕೋನಕ್ಕೆ ಸಮ. ನೋಡಿ ಎಷ್ಟು ಅದ್ಭುತವಾಗಿ ಸಾಧನೆ ಮಾಡಿದ್ರಿ. ಅದ್ರ ಜೊತೆಗೆ ಇನ್ನೊಂದು ಚೂರು ಗಮನಿಸಿ ನೋಡಿ, ಅಲ್ಲಿ ಬಿ ಡಿ ಬಾಹು ಡಿ ಸಿ ಬಾಹುಗೆ ಸಮನಾಗಿದೆ. ಅಂದರೆ ಈ ಎ ಡಿ ಅನ್ನೋದು ಬೀಸಿನ ಅರ್ಧ ಕಟ್ ಮಾಡಿದೆ ಅಂತ ಆಯ್ತಲ್ವಾ? ಹಾಗಾದರೆ ಎ ಡಿ ಅನ್ನೋದು ಮಧ್ಯರೇಖೆ ಆಯ್ತಲ್ವ ಮಕ್ಕಳೇ? ಎಷ್ಟು ಚೆನ್ನಾಗಿರುವಂಥ ಇನ್ನೊಂದು ಅದ್ಭುತವಾದ ವಿಷಯ ಕಂಡುಹಿಡಿದ್ರಿ ಗೊತ್ತಾ ನೀವು? ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳ ಸಾಮಾನ್ಯ ಶೃಂಗದಿಂದ ಎಳೆಯುವಂತಹ ಕೋನಾರ್ಧಕ ರೇಖೆ 3ನೇ ಬಾಹುಗೆ ಅರ್ಧಿಸುತ್ತೆ, ಅಂದರೆ ಅದು ಮಧ್ಯರೇಖೆ ಆಗಿರುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅಂದರೆ ಕೋನಾರ್ಧಕ ರೇಖೆ ಹೇಳಿದ್ರೆ ಅದು ಮಧ್ಯರೇಖೆ ಆಗಿರುತ್ತೆ ಅಂತ ಸಾಧನೆ ಮಾಡಿ ಅಂತ ಕೊಟ್ಟರೆ ಇದೇ ಥರನೇ ಸಾಧನೆ ಮಾಡಬೇಕು. ಎಷ್ಟು ಒಳ್ಳೆ ವಿಷಯ ಸಿಕ್ತಲ್ವಾ? ಈಗ ಇನ್ನೊಂದು ಥರದಲ್ಲಿ ಹೋಗೋಣ. ಹೇಳಿದ್ದೆ ನಾನು, ಅದೇ ಹೇಳಿಕೆ ತೆಗೆದುಕೊಳ್ಳೋಣ, ಅದೇ ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಹೆಸರುಗಳನ್ನು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಳ್ಳಿ. ದತ್ತ ಈ 2 ತ್ರಿಭುಜಗಳಲ್ಲಿ ನೋಡಿ ಎ ಬಿ ಬಾಹು ಎ ಸಿ ಬಾಹು ಸಮನಾಗಿದೆ. ಅದರಿಂದ ಏನು ಕಂಡುಹಿಡಿಬೇಕು ನೀವು? ಬಿ ಕೋನ, ಅದಕ್ಕೆ ಅಭಿಮುಖವಾದಂತಹ ಕೋನಗಳಾದ ಬಿ ಕೋನ ಸಿ ಕೋನಕ್ಕೆ ಕಂಡುಹಿಡಿಬೇಕು, ಸಮ ಅಂತ ಹೇಳಬೇಕು. ಏನು ಮಾಡೋಣ? ಆವಾಗಲೇ ಏನು ಹೇಳೋದು? ಏನು ಚೆಕ್ ಮಾಡಿದ್ವಿ ಸರ್? ಕೋನಾರ್ಧಕ ರೇಖೆ ಹೇಳಿದ್ವಿ. ಈಗೇನು ಮಾಡೋಣ? ಈಗ ನಾವು ಮಧ್ಯರೇಖೆ ಎಳೆಯೋಣ. ಏನು ಮಧ್ಯರೇಖೆ ಅಂದರೆ ಬೀಸಿನ ಅರ್ಧಕ್ಕೆ ಕಟ್ ಮಾಡುತ್ತೆ ಅಂತ. ಹಾಗಾದ್ರೆ ಬಿ ಡಿ ಎಷ್ಟಿರುತ್ತೋ ಡಿ ಸಿನೂ ಅಷ್ಟೇ ಇರುತ್ತೆ. ನೋಡೋಣ ಇದನ್ನು ಹೇಗೆ ಪ್ರೂವ್ ಮಾಡೋದು ಅಂತ ಚೆಕ್ ಮಾಡೋಣ. ಈಗ ಮತ್ತೆ ಅದನ್ನೇ ಬರ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ಸಾಧನೆಗೆ ಹೋಗ್ತಾ ಇದ್ದೀವಿ. ಇದು ಬಹಳ ಮುಖ್ಯವಾದಂಥ ಅಂಶ. ಈ ಸಾಧನೆಯಲ್ಲಿ ಈ 2 ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ ಮಕ್ಕಳೇ. ಹೇಳಿ, ಇದರಲ್ಲಿ ಯಾವುದಕ್ಕೆ ಸಮನಾಗಿದೆ? ಬೇಗ ಹೇಳಿ. ಸರ್ ಲಾಸ್ಟ್ ಟೈಮೇ ಮಾಡಿದ್ವಲ್ಲ ಸರ್, ಎ ಬಿ ಬಾಹು ಎ ಸಿ ಬಾಹುಗೆ ಸಮನಾಗಿದೆ. ವೆರಿ ಗುಡ್ ಅಲ್ವಾ? ಮತ್ತೆ ಇನ್ಯಾವ ಸಮನಾಗಿದೆ? ಕೋನಗಳೇನಾರ ಸಮನಾಗಿದೆ ಗೊತ್ತಾ? ಗೊತ್ತಿಲ್ಲ ಸರ್. ಮತ್ತು ಬಾಹುಗಳ ಬಗ್ಗೆ ಯೋಚನೆ ಮಾಡಿ.
ಸರ್ ಅಲ್ಲೂ ಇದನ್ನಲ್ಲ ಸರ್, ಉಭಯ ಸಾಮಾನ್ಯ. ಆ ಎಡಿ ಅನ್ನೋದು ಈ ಡಬಲ್ ಆ್ಯಕ್ಟಿಂಗು ಸರ್. ಈ ತ್ರಿಭುಜದಲ್ಲೂ ಅದೇ ಬಾಹು, ಆ ತ್ರಿಭುಜದಲ್ಲೂ ಅದೇ ಬಾಹು, ಅದನ್ನು ಸಾಮಾನ್ಯ ಬಾಹು ಅಂತ ಬರ್ಕೋಬೋದು. ವೆರಿ ಗುಡ್. ಇನ್ನೇನು ವಿಷಯ ಗೊತ್ತಿದೆ ನಿಮಗೆ? ನಮಗೆ ಗೊತ್ತು ಸರ್. ಅಲ್ಲಿ ನೋಡಿ, ಅಲ್ಲಿ ಬಿ ಸಿಯನ್ನು 2 ಸಮಭಾಗ ಮಾಡ್ತಾ ಇದೆ. ಅಂದರೆ ಬಿ ಡಿ ಎಷ್ಟಿದೆಯೋ ಡಿ ಸಿನೂ ಅಷ್ಟೇ ಇದೆ. ಹೆಂಗೊತ್ತಪ್ಪ, ರಚನೆ ಮಾಡಲಿಲ್ವ ನೀವು ಮಧ್ಯರೇಖೆ ಅಂತ? ನೋಡಿ, ಈ 3 ಅಂಶಗಳು ಗೊತ್ತಾಯ್ತಾ ಸಮನಾಗಿದೆ ಅಂತ? ನಿಮ್ಮ ಹತ್ರ 4 ನಿಯಮಗಳಿದೆಯಾ? ಯಾವ್ದು ಬಳಸ್ಬೋದು ಹೇಳಿ ನೋಡೋಣ. ಹೋಗಿ ಸರ್, ನಮ್ಮನ್ನೇನು ದಡ್ರು ಅಂದ್ಕೊಂಡಿದ್ದೀರಾ? 3 ಬಾಹುಗಳು ಈ ಕಡೆ 3 ಬಾಹುಗಳು ಈ ಕಡೆ ಸಮನಾಗಿದೆ ಅಂದರೆ ಬಾಬಾ ಅಲ್ವಾ ಸರ್ ಬಳಸೋದು? ಹೌದು. ಅಕಾರ್ಡಿಂಗ್ ಟು ಎಸ್ postulate for congruency of triangle, we can declare that these 2 triangles are congruent to each other. ಆ ಬಾ ನಿಯಮವನ್ನು ಬಳಸ್ಕೊಂಡು ಈ 2 ತ್ರಿಭುಜಗಳನ್ನು ಸರ್ವಸಮ ಅಂತ ಹೇಳ್ಬಿಡ್ಬೋದು. ಸರ್ವಸಮ ಅಂದರೆ ಏನು ಹೇಳಿ? ಉಳಿದ ಅಂಶಗಳು ಸಮನಾಗಿ ಇದ್ದೇ ಇರುತ್ತೆ. ಹಾಗಾದರೆ ಆ ತ್ರಿಭುಜ ನೋಡಿ ಒಂದ್ಸಲಿ, ಉಳಿದ ಅಂಶಗಳು ಯಾವ್ಯಾವ ಹೇಳಿ ನೋಡೋಣ. ಉಳಿದ ಅಂಶಗಳಾದಂತಹ ಬಿ ಕೋನ ಸಿ ಕೋನಕ್ಕೆ ಸಮನಾಗಿರುತ್ತೆ. ಅದನ್ನೇ ಅಲ್ವಾ ನಾವು ಸಾಧನೆ ಮಾಡಬೇಕಾಯ್ತಿದ್ದು. ಅದ್ರ ಜೊತೆಗೆ ಇನ್ನೂ ಒಂಚೂರು ಗಮನಿಸಿ, ಉಳಿದ ಅಂಶ ಅಂದರೆ ಯಾವ್ದು ಹೇಳಿ? ಉಳಿದ ಕೋನಗಳು. ಉಳಿದ ಕೋನ ಡಿ ಎ ಬಿ ಕೋನ ಡಿ ಎ ಸಿ ಕೋನಕ್ಕೆ ಸಮ. ಹಾಗಾದರೆ ಅದು ಕೋನಾರ್ಧಕ ರೇಖೆ ಆಯಿತು, ಹೌದಲ್ವಾ? ಹಾಗಾದರೆ ಏನು ತಿಳ್ಕೊಂಡ್ರಿ? ಒಂದು ಮಧ್ಯರೇಖೆ ಹೇಳಿದ್ರೆ ಸಮದ್ವಿಬಾಹು ತ್ರಿಭುಜದಲ್ಲಿ ಅದೇನಾಗಿರುತ್ತೆ? ಕೋನಾರ್ಧಕ ರೇಖೆ ಆಗಿರುತ್ತೆ. ಕೋನಾರ್ಧಕ ರೇಖೆ ಹೇಳಿದ್ರೆ ಏನಾಗಿರುತ್ತೆ? ಮಧ್ಯರೇಖೆ ಆಗಿರುತ್ತೆ. ಎಷ್ಟು ಸುಂದರವಾದ ವಿಚಾರ ತಿಳ್ಕೊಂಡ್ರಿ ಅಲ್ವಾ? ನೆಕ್ಸ್ಟು ಇನ್ನೂ ಒಂದ್ಸಲಿ ಪ್ರಯೋಗ ಮಾಡೋಣ. ಅದೇ ಪ್ರಾಬ್ಲಮ್ಮು ಏನು ಹೇಳಿ? ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿದೆ ಅಂತ ಸಾಧನೆ ಮಾಡಬೇಕು. ಚಿತ್ರ ಬರ್ಕೋತೀರಿ, ನಿಮಗೆ ಇಷ್ಟ ಬಂದಂಥ ಹೆಸರು ಕೊಡ್ತೀರಿ, ದತ್ತ ಬರ್ಕೋತೀರಿ. ದತ್ತ ಏನು? ಎ ಬಿ ಬಾಹು ಎ ಸಿ ಬಾಹು ಸಮನಾಗಿದೆ ದತ್ತ. ಎ ಸಿ ಬಾಹುಗೆ ಅಭಿಮುಖವಾಗಿರುವಂಥ ಕೋನ ಬಿ ಕೋನ ಸರ್. ಎ ಬಿ ಬಾಹುಗೆ ಅಭಿಮುಖವಾಗಿರೋ ಕೋನ ಸಿ ಕೋನ ಸರ್. ಅವೆರಡು ಸಮನಾಗಿದೆ. ವೆರಿ ನೈಸ್ ಅಲ್ವಾ? ಏನು ರಚನೆ ಮಾಡೋಣ ಸರ್? ಒಂದ್ಸಲಿ ಕೋನಾರ್ಧಕ ಹೇಳಿದ್ರಿ, ಇನ್ನೊಂದ್ಸಲಿ ಮಧ್ಯರೇಖೆ ಹೇಳಿದ್ರಿ, ಒಂದು ಲಂಬನೇ ಹೇಳಿದ್ಬಿಡೋಣ ಸರ್. ಈ ಸಲ ಲಂಬ ಸರ್. ಆಯ್ತಪ್ಪ, ಲಂಬ ಎಳೆಯೋಣ. ಈಗ ಎ ಡಿ ಅನ್ನೋದು ಬಿ ಸಿಗೆ ಎಳೆದಂತಹ ಲಂಬ. ಲಂಬ ಅಂದ್ರೆ ಏನು ಮಕ್ಕಳೇ? 90 ಡಿಗ್ರಿ ಟಿ ಶೇಪ್ ಇರಬೇಕು ಮಕ್ಕಳೇ. ಆದ್ದರಿಂದ ಎ ಡಿ ನಾವು ಬರಿಬೇಕಾದ್ರೆ, ಲಂಬ ಅಂತ ಬರಿಬೇಕಾದ್ರೆ ನೋಡಿ ಇಲ್ಲಿ ಟಿ ಶೇಪ್ ಬಳಸ್ತೀವಿ ಅಲ್ವಾ? ಸಾಧನೆ ಮಾಡೋಣ ಈಗ. ಬನ್ನಿ ಮತ್ತೆ ಇನ್ಯಾಕೆ ತಡ, ಬೇಗ ಹೋಗೋಣ. ಎಲ್ಲ ರೆಡಿ ಇದೆ. ಅವೆರಡು ತ್ರಿಭುಜಗಳನ್ನೇ ಮತ್ತೆ ತೆಗೆದುಕೊಳ್ಳೋಣ. ಸ್ಟಾರ್ಟ್ ಮಾಡಿ. ಹೇಳಿ ಯಾವ್ಯಾವ ಅಂಶಗಳು ಗೊತ್ತಿದೆ? ಮತ್ತದೇ ಸರ್, ಎ ಬಿ ಬಾಹು ಎ ಸಿ ಬಾಹು ಸಮ ಇದೆ ಅಂತ ಗೊತ್ತಿದೆ. ವೆರಿ ಗುಡ್. ಆಮೇಲೆ ಸರ್, ಅದು ನೋಡಿದ್ರೆ ವಿಕರ್ಣ ಅಲ್ವಾ ಸರ್? ಯಾಕೆಂದರೆ ಅದು ಲಂಬ ಅಂದಮೇಲೆ ಅದು 90 ಡಿಗ್ರಿ ಇದೆ. ಅದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜದಲ್ಲಿ ಅಭಿಮುಖವಾದ ಯಾವುದು? ವಿಕರ್ಣ. ಅದರಿಂದ ವಿಕರ್ಣ ಎ ಬಿ ಅನ್ನೋದು ವಿಕರ್ಣ ಎ ಸಿಗೆ ಸಮನಾಗಿದೆ. ವೆರಿ ಗುಡ್. ಯಾವುದು? ದತ್ತದ ಪ್ರಕಾರ. ಇನ್ನು ಗೊತ್ತಲ್ಲ, ಇನ್ನೊಬ್ಬ ಇದಾನಲ್ಲ, ಯಾರು? ನಿಮ್ಮ ಫ್ರೆಂಡು ಯಾರು? ಎ ಡಿ. ಅವನು ಉಭಯ ಸಾಮಾನ್ಯ, ಡಬಲ್ ಆ್ಯಕ್ಟಿಂಗ್ ಅವನು ಅಲ್ವಾ? ಅದರಿಂದ ಸಾಮಾನ್ಯ ಬಾಹು. ಇನ್ಯಾವ ವಿಷಯ ಗೊತ್ತಿದೆ ಹೇಳಿ? ಇನ್ಯಾವ ವಿಷಯ ಗೊತ್ತಾಗಬೇಕು ಹೇಳಿ? ಯಾಕೆ ಹೇಳಿ? ಇದೇನಿದು ಸ್ಪೆಷಲ್ ಕ್ಲಾಸ್ ಅಲ್ವಾ? ಲಂಬಕೋನ ತ್ರಿಭುಜ ಅಲ್ವಾ? ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣಕ್ಕೆ ಸಮನಾಗಿದೆ, ಒಂದು ಜೊತೆ ಬಾಹುಗಳು ಸಮನಾಗಿದೆ. ಮತ್ತೆ ಯಾಕೆ ತಡ? ಯಾವ್ದು ಪ್ರಕಾರ? ಲಂವಿ ಬಾ ಪ್ರಕಾರ ಇವೆರಡೂ ತ್ರಿಭುಜಗಳನ್ನು ಸರ್ವಸಮ ಅಂತ ಹೇಳೇ ಬಿಡಿ ಅಲ್ವಾ? ಅವಾಗ ಉಳಿದ ಅಂಶಗಳೇನಾಗಿರಬೇಕು? ಸಾರ್ ಸಮನಾಗೇ ಇರಲೇಬೇಕು ಸರ್. ಉಳಿದ ಅಂಶ ಯಾವುದು? ಬಿ ಕೋನ ಸಿ ಕೋನಕ್ಕೆ ಸಮನಾಗಿರಬೇಕು. ವೆರಿ ನೈಸ್. ನೋಡಿ ಎಷ್ಟು ಚೆನ್ನಾಗಿ ಪ್ರೂವ್ ಮಾಡಿದ್ರಿ ಅಲ್ವಾ ಮಕ್ಕಳೇ? ಇನ್ನೊಂದೆರಡು ಅಂಶಗಳು ಸಮನಾಗಿರ್ಬೇಕಲ್ವಾ? ಯಾವ್ದು ಹೇಳಿ ನೋಡೋಣ ಅದನ್ನು? ಬಿ ಡಿ ಅನ್ನೋದು ಡಿ ಸಿಗೂ ಸಮನಾಗಿರಲೇಬೇಕಲ್ವಾ? ಹಾಗಾದ್ರೆ ಅದು ಎ ಡಿ ಅನ್ನೋದೇನಾಯಿತು? ಮಧ್ಯರೇಖೆ ಆಯಿತು. ಹಾಗೆ ಕೋನಕ್ಕೆ ಬನ್ನಿ. ಡಿ ಎ ಬಿ ಕೋನ ಡಿ ಎ ಸಿ ಕೋನಕ್ಕೂ ಸಮನಾಗಿರಬೇಕು. ಹಾಗಾದ್ರೆ ಎ ಡಿ ಅನ್ನೋದೇನಾಯಿತು? ಕೋನಾರ್ಧಕ ರೇಖೆನೂ ಆಗೋಯ್ತು. ಅಯ್ಯೋ ರಾಮ, ಏನು ಮಾಡಿದ್ದು ನಾವು? ಲಂಬ ಹೇಳೋದು ನೋಡಿದ್ರೆ ಅದೇನಾಗಿದೆ? ಮಧ್ಯರೇಖೆನೂ ಆಗಿದೆ, ಕೋನಾರ್ಧಕ ರೇಖೆನೂ ಆಗಿದೆ. ಹಾಗಾದ್ರೆ ಅದನ್ನೇ ಒಂದು ಲೆಕ್ಕವಾಗಿ ಕೊಡ್ಬೋದಾ? ಎಷ್ಟು ಚೆನ್ನಾಗಿದೆ ಲೆಕ್ಕ ನೋಡಿ. ಏನು ಹೇಳಿ? ನಾವು ಒಂದು ಲಂಬವನ್ನು ಹೇಳಿದ್ರೆ ಅದು ಕೋನಾರ್ಧಕನೂ ಆಗಿರುತ್ತೆ, ಮಧ್ಯರೇಖೆನೂ ಆಗಿರುತ್ತೆ. ಎಷ್ಟು ಚೆನ್ನಾಗಿರೋ ವಿಷಯ ಗೊತ್ತಾ? ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಎಳೆಯುವಂಥ ಒಂದು ಕೋನಾರ್ಧಕ ರೇಖೆ ಲಂಬರೇಖೆನೂ ಆಗಿರುತ್ತೆ, ಮಧ್ಯರೇಖೆನೂ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನೇ ಅಲ್ಲಿ ಬರ್ತಿದ್ದೀನಿ. ಏನಲ್ಲಿ ಲಂಬ ಅನ್ನೋದು
ಮೂರನೇ ಬಾಹುನ ಅರ್ಧ ಕಟ್ ಮಾಡುತ್ತೆ, ಅಂದರೆ ಮಧ್ಯರೇಖೆ ಆಗಿರುತ್ತೆ, ಜೊತೆಗದು ಕೋನಾರ್ಧಕ ರೇಖೆ ಕೂಡ ಆಗಿರುತ್ತೆ. ಇದಕ್ಕೆ ವಿರುದ್ಧವಾದ ಕೆಲಸ ಮಾಡೋಣ. ಏನು ಹೇಳಿ ವಿರುದ್ಧವಾದ ಕೆಲಸ? ಇದಕ್ಕೆ ವಿಲೋಮ ಪ್ರಮೇಯ. ಏನಪ್ಪ ವಿಲೋಮ ಪ್ರಮೇಯ? ಅದು ಕೋನಾರ್ಧಕ ಸರ್, ಲಂಬನೂ ಆಗಿದೆ ಸರ್. ಹಾಗಾದ್ರೆ ಅದು ಸಮದ್ವಿಬಾಹು ತ್ರಿಭುಜ ಅಂತ ಸಾಧನೆ ಮಾಡಿ ಸರ್. ಎಷ್ಟು ಚೆನ್ನಾಗಿದೆ. ಇನ್ನೊಂದು ಲೆಕ್ಕ, ಅದು ಮಧ್ಯರೇಖೆ ಸರ್, ಅದು ಲಂಬನೂ ಆಗಿದೆ ಸರ್. ಲಂಬ ಮಧ್ಯರೇಖೆ ಎರಡೂ ಆಗಿದ್ರೆ ಅದು ಸಮದ್ವಿಬಾಹು ತ್ರಿಭುಜ ಆಗಿರುತ್ತೆ ಅಂತ ಸಾಧನೆ ಮಾಡಿ. ಈ ಥರನೂ ಕೊಡ್ಬೋದು. ಇದಕ್ಕೆ ಲೆಕ್ಕವಾಗಿ ತೆಗೆದುಕೊಂಡ್ರೆ ಒಂದು ಲೆಕ್ಕ ತೆಗೆದುಕೊಳ್ಳೋಣ. ತ್ರಿಭುಜ ಎ ಬಿ ಸಿಲಿ ಅಂದರೆ ಉದಾಹರಣೆ ನಾನೇ ಕೊಟ್ಬಿಟ್ಟಿದ್ದೀನಿ. ಎ ಡಿ ಅನ್ನುವಂಥದ್ದು ಎ ಕೋನದ ಕೋನಾರ್ಧಕ, ಅಂದರೆ ತ್ರಿಭುಜ ಬರ್ಕೊಳ್ಳೋಣ, ಅದಕ್ಕೆ ಎ ಬಿ ಸಿ ಅಂತ ಹೆಸರು ಕೊಟ್ಕೊಳ್ಳೋಣ. ಬೇರೆ ಹೆಸರು ಕೊಡೋಂಗಿಲ್ಲ, ಈಗ ಲೆಕ್ಕ ಅದು ಅಲ್ವಾ. ಎ ಡಿ ಅನ್ನೋದು ಎಳಿಬೇಕು, ಅದು ಎ ಕೋನದ ಏನು ಕೋನಾರ್ಧಕನೇ ಆಗಿರಬೇಕು. ನೋಡಿ ಬರ್ದಿದ್ದೀವಿ, ಅದು ಎ ಡಿ. ಕೋನಾರ್ಧಕ ಅಂದರೆ ಆ ಕೋನ ಸರಿಯಾಗಿ ಎರಡು ಸಮಭಾಗ ಮಾಡಬೇಕು. ಡಿ ಎ ಬಿ ಎಷ್ಟಿರುತ್ತೋ, ವೆರಿ ಗುಡ್, ಡಿ ಎ ಸಿನೂ ಅಷ್ಟೇ ಇರಬೇಕು. ದತ್ತದಲ್ಲಿ ಬರ್ಕೊಂಡ್ಬಿಡೋಣ. ಜೊತೆಗೇನಂತೆ, ಅದು ಬಿ ಸಿಗೆ ಲಂಬವಾಗಿದೆಯಂತೆ. ಯಾವುದದು? ಎ ಡಿ. ಹಾಗಾದರೆ ಎ ಡಿ ಅನ್ನೋದು ಲಂಬ ಅಂದರೆ ಎ ಡಿ ಬಿ ಕೋನ 90 ಡಿಗ್ರಿ ಇರುತ್ತೆ, ಎ ಡಿ ಸಿ ಕೋನೂ ಕೂಡ 90 ಡಿಗ್ರಿ ಇರುತ್ತೆ. ನೋಡಿ ಇಷ್ಟು ದತ್ತ. ಸರಿ, ಥರ ದತ್ತ ಸಾಧನೆ ಅಂತ ಬರ್ಕೊಂಡೆ ಲೆಕ್ಕ ಮಾಡಬೇಕಾ? ಹಾಗೇನಿಲ್ಲ ಪುಟ, ಲೆಕ್ಕದಲ್ಲಿ ಆ ಥರ ಅವಶ್ಯಕತೆ ಏನಿಲ್ಲ. ಡೈರೆಕ್ಟಾಗಿ ನೀವು ಸಾಧನೆ ಕೊಟ್ಟಬಿಡ್ಬೋದು. ಆದರೆ ಪ್ರಮೇಯ ಆದರೆ, ಹೇಳಿಕೆ ಸಾಮಾನ್ಯ ಹೇಳಿಕೆ ಆದರೆ ಈ ಥರ ಎಲ್ಲ ಬರ್ಕೊಳ್ಳೇಬೇಕಾಗತ್ತೆ. ಬರ್ಕೊಳ್ಳಿ, ಏನು ತಪ್ಪೇನಿಲ್ಲ. ಸಾಧನೀಯ. ಏನು ಸಾಧನೆ ಮಾಡಬೇಕು? ಅದೊಂದು ಸಮದ್ವಿಬಾಹು ತ್ರಿಭುಜ, ಅಂದರೆ ಎರಡು ಬಾಹುಗಳು ಸಮನಾಗಿದೆ ಅಂತ ಸಾಧನೆ ಮಾಡಬೇಕು. ಎ ಬಿ ಅನ್ನೋದು ಎ ಸಿಗೆ ಸಮನಾಗಿದೆ ಅಂತ ನೀವೇ ಸಾಧನೆ ಮಾಡಬೇಕು. ಬನ್ನಿ ನೋಡೋಣ, ಸಾಧನೆ ಮಾಡೋಣ. ಹೋಗಿ ಸರ್, ನೀವೇ ಎಲ್ಲ ಮಾಡ್ತಾ ಇದ್ದೀರ, ನಮ್ಗೆ ಅವಕಾಶನೇ ಕೊಡ್ತಾ ಇಲ್ಲ ಅಲ್ವಾ. ಆ ಮೂರೂ ನೀವೇ ಮಾಡಿಬಿಟ್ರೆ, ಅದು ಮಧ್ಯರೇಖೆನೂ ನೀವೇ ಹೇಳಿದ್ಬಿಟ್ಟು ತೋರಿಸ್ಬಿಟ್ರೆ, ಲಂಬನೂ ಹೇಳಿದ್ಬಿಟ್ರೆ, ಆ ಕೋನಾರ್ಧಕನೂ ಹೇಳಿದ್ಬಿಟ್ರಿ. ಒಂದು ತೋರಿಸಿ ಇನ್ನೆರಡು ಹೇಳಿದರೆ ನಾವು ಮಾಡ್ತಿರ್ಲಿಲ್ವಾ ಸರ್? ಇದನ್ನು ನಾವು ಮಾಡ್ತೀವಿ ಬಿಡಿ ಸರ್. ಮಾಡ್ತೀರಾ? ನೋಡೋಣ, ಒಂದ್ಸಲಿ ಹೇಳಲ್ಲ ಸರ್. ಬೇಡ ಸರ್, ಮಾಡ್ತೀವಿ. ಆದರೂ ಒಂದ್ಸಲಿ ಹೇಳಿರ್ತೀನಿ, ನೀವು ಬರವಣಿಗೆ ನೀವು ಮಾಡ್ರಪ್ಪ. ಹೇಳಿ ಏನೇನು ಕೊಟ್ಟಿದ್ದಾರೆ ಅಂತ. ಆ ತ್ರಿಭುಜದಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಏನದು? ಲಂಬ ಕೋನ 90 ಡಿಗ್ರಿ ಇದೆ, ಅದು 90 ಡಿಗ್ರಿ ಇದೆ. ಒಂದು ಕೋನ ಸಮ ಆಯ್ತಾ? ಅಲ್ಲಿ ಮೇಲ್ಗಡೆ ನೋಡಿ, ಆ ಮೇಲ್ಗಡೆ ಶೃಂಗದಲ್ಲಿ 2 ಕೋನಗಳು ಸಮನಾಗಿದೆ ಅಲ್ವಾ. ಆಮೇಲೆ ನಿಮ್ಮ ಹಾಕೋದು ಬಂಧುವ ಯಾರು? ಎಡಿ, ಉಭಯ ಸಾಮಾನ್ಯ. 3 ಅಂಶ ಆಗೋಯ್ತಾ? ಏನಾಯ್ತು? 2 ಕೋನ, 1 ಬಾಹು. ಸಾರು ನೀವು ಹೇಳ್ಬೇಡಿ, ಬರೀತೀನಿ. ಆಯ್ತಾ? ನೀವೇ ಬರೀತೀರಾ? ಸಂತೋಷ, ಬರೀರಪ್ಪ. ಇದನ್ನು ನೀವೇ ಸಾಧನೆ ಮಾಡ್ರ. ನೆಕ್ಸ್ಟು ಈ ಪ್ರಮೇಯ ಮಾಡಿದ್ರಲ್ಲ ಪುಟಾಣಿ, ಆ ಪ್ರಮೇಯಕ್ಕೆ ವಿರುದ್ಧವಾದಂಥದ್ದು ವಿಲೋಮ ಪ್ರಮೇಯ ಮಾಡೋಣ. ಅಲ್ಲೇನು ಪ್ರಮೇಯ ಮಾಡಿದ್ದೇಳಿ? ಬಾಹುಗಳು ಸಮನಾಗಿದ್ದರೆ ಅದಕ್ಕೆ ಅಭಿಮುಖವಾದ ಕೋನಗಳು ಸಮನಾಗಿರುತ್ತೆ ಅಂತ ಸಾಧನೆ ಮಾಡಿದ್ರಿ. ಈಗ ಉಲ್ಟಾ ಪಲ್ಟಾ ಮಾಡಿ, ಕೋನಗಳು ಸಮನಾಗಿದ್ದರೆ ಅದಕ್ಕೆ ಅಭಿಮುಖವಾದ ಬಾಹುಗಳು ಸಮನಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಒಂದು ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮನಾಗಿರುತ್ತವೆ. ಇನ್ ಎ ಟ್ರಯಾಂಗಲ್ ದ ಸೈಡ್ಸ್ ಆಪೋಸಿಟ್ ಟು ಈಕ್ವಲ್ ಆ್ಯಂಗಲ್ಸ್ ಆರ್ ಈಕ್ವಲ್. ನೋಡೋಣ ಬನ್ನಿ. ಹೆಸರು ಸಾರ್ ಪ್ರತಿ ಸಲಿನೂ ಎ ಬಿ ಸಿನೇ ತಗೋಬೇಕಾ? ಹಾಗೇನಿಲ್ಲ, ನೀವು ಪ್ರಾಕ್ಟೀಸ್ ಆಗಲಿ ಅಂತ ಫಸ್ಟ್ ಮಾಡ್ತಾ ಇದ್ದೀನಿ. ಇದು ಎಕ್ಸಾಂಪಲ್ಲು. ಈ ತ್ರಿಭುಜದಲ್ಲಿ ಹೇಳ್ರಪ್ಪ ನೋಡಿ, ಬಿ ಕೋನ ಅನ್ನೋದು ಸರ್ ಸಿ ಕೋನಕ್ಕೆ ಸಮನಾಗಿದೆ ಅಂತ ನಾವೇ ಕೊಟ್ಟಿದ್ದೀವಿ ಸರ್. ಇವು ಸಮನಾದ ಕೋನಗಳು. ಇದೇ ತತ್ತ ಸರ್. ಹಾಗಾದರೆ ಸಿ ಕೋನಕ್ಕೆ ಅಭಿಮುಖವಾದ ಬಾಹು ಯಾವ್ದು ಹೇಳಿ? ಎ ಬಿ ಬಾಹು. ಬಿ ಕೋನಕ್ಕೆ ಅಭಿಮುಖವಾದ ಬಾಹು ಯಾವ್ದು ಹೇಳಿ? ಎ ಸಿ ಬಾಹು. ಅವೆರಡು ಸಮನಾಗಿರುತ್ತೆ ಅಂತ ನೀವು ಸಾಧನೆ ಮಾಡಬೇಕು. ಹೌದು ಸರ್, ಅದು ಸಾಧನೀಯ. ಮತ್ತು ರಚನೆ ಗೊತ್ತಾಯ್ತು ಬಿಡಿ ಸರ್. ಒಂದು ರೇಖೆ, ಸಾಮಾನ್ಯ ರೇಖೆ ಎಳೆದು ನೋಡ್ತೀವಿ, ಲಂಬ ಎಳಿತೀವಿ, ಕೋನಾರ್ಧಕ, ಮಧ್ಯರೇಖೆ ಎಲ್ಲ ಎಳೆದು ನಾವೇ ಪರೀಕ್ಷೆ ಮಾಡ್ತೀವಿ. ಮಾಡ್ತೀರಾ? ಗ್ಯಾರಂಟಿನಾ? ಒಂದ್ಸಲಿ ಒಂದು ತೋರಿಸ್ಲಾ? ಅದೂ ಬೇಡ ಅಂತೀರಾ? ಆದರೆ ಒಂದೇ ಒಂದು ಸಲ ತೋರಿಸ್ತೀನಿ, ಮಿಕ್ಕಿದೆಲ್ಲ ನೀವೇ ಪ್ರಾಕ್ಟೀಸ್ ಮಾಡ್ರಪ್ಪ. ನೋಡಿ, ಒಂದೇ ಒಂದು ಬರೀತೀನಿ ನೋಡಪ್ಪ. ಇದನ್ನು ಕೋನಾರ್ಧಕವಾಗಿ ಎಳೆದಿದ್ದೀನಪ್ಪ. ನೋಡಿ ಬರ್ಕೋತೀನಿ. ಯಾವುದು ಕೋನಾರ್ಧಕ? ಡಿ ಎ ಬಿ ಅನ್ನೋದು ಡಿ ಎ ಸಿ ಕೋನಕ್ಕೆ ಸಮನಾಗಿದೆ ಕಣ್ರಪ್ಪ. ಅದು ಕೋನಾರ್ಧಕ. ಎ ಡಿ ಅನ್ನೋದು ಕೋನಾರ್ಧಕ. ರಚನೆ ಪ್ರಮೇಯ ಸಾಧನೆ ಮಾಡೋಣ ಬನ್ನಿ. ನೋಡಿ, ಇವೆರಡು ತ್ರಿಭುಜಗಳನ್ನು ತೆಗೆದುಕೊಳ್ಳಿ. ಹೇಳಿ ಈಗ ಯಾವುದಕ್ಕೆ ಸಮನಾಗಿದೆ? ಪಟ್ಟ ಹೇಳ್ತಾ ಇರಬೇಕಪ್ಪ. ಸರ್ ಅವರೇ ಕೊಟ್ಟಿದ್ದಾರೆ ಸರ್. ಏನಪ್ಪ? ಬಿ ಕೋನ ಅನ್ನೋದು ಸಿ ಕೋನಕ್ಕೆ ಸಮ ಅಂತ ಕೊಟ್ಟಿದ್ದಾರೆ ಸರ್. ಹೇಗಪ್ಪ ಗೊತ್ತು? ಅವರೇ ಕೊಟ್ಟಿದ್ದಾರೆ ಅಂದರೆ ದತ್ತ ಅಂತ ಬರೆದ್ರೆ ಸಾಕು ಸರ್. ಮತ್ತು ನಾವು ರಚನೆ ಮಾಡಿದ್ವಿ ಸರ್. ಡಿ ಎ ಬಿ ಕೋನ ಡಿ ಎ ಸಿ ಕೋನಕ್ಕೆ ಸಮ ಅಂತ ನಾವು ರಚನೆ ಮಾಡ್ಕೊಂಡಿದ್ದೀವಿ. ಕೋನಾರ್ಧಕ ರೇಖೆ ಅದು. ಅದನ್ನು ರಚನೆ ಅಂತ ಬರ್ಕೋತೀವಿ ಸರ್. ವೆರಿ ಗುಡ್.
ಇನ್ನೊಂದು ವಿಷಯ ಗೊತ್ತಾಗ್ಬಿಟ್ರೆ ಸಾಕಪ್ಪ. ಇನ್ಯಾವುದಪ್ಪ ಇದೆ ಸರ್? ನಿಮ್ಮ ಫ್ರೆಂಡ್ ಇದಾನಲ್ಲ ಸರ್, ಅದೇ ಸಾಮಾನ್ಯ ಬಾಹು ಏಡಿ, ಕೇಡಿ ಎಲ್ಲ ಅವನು ಏಡಿ, ಅವನು ಉಭಯ ಸಾಮಾನ್ಯ. ಈಗ ನೋಡಿ, 2 ಕೋನಗಳು, 1 ಬಾಹು ಸಮನಾಗಿದೆಯಪ್ಪ. ಹೇಳ್ಬೋದಾ ಇವೆರಡು ತ್ರಿಭುಜಗಳು ಅಂತ? ಘನವಾಗಿ ಹೇಳ್ಬೋದು ಸರ್. 2 ಬಾಹು 1 ಕೋನ ಇದ್ರೆ ಹೇಳೋಕ್ಕಾಗಲ್ಲ. 2 ಬಾಹು ಮಧ್ಯದ ಕೋನನೇ ಸಮನಾಗಿರಬೇಕು. ಆದರೆ ಕೋನಗಳ ವಿಚಾರ ಹಾಗಲ್ಲ ಸರ್. 2 ಕೋನ ಯಾವ್ದಾದ್ರು ಆಗಿರ್ಬೋದು ಸರ್, ಅನುರೂಪವಾದ 2 ಕೋನಕ್ಕೆ ಸಮನಾಗಿದ್ದು ಯಾವ್ದಾದ್ರು ಒಂದು ಅನುರೂಪ ಬಾಹು ಸಮನಾಗಿದ್ದರೆ ಹೇಳ್ಬಿಡ್ಬೋದು ಸರ್. ಯಾವ ನಿಯಮ ಇದು ನೋಡಿ? 2 ಬಾಹುಗಳು 2 ಕೋನಗಳು ಅಂದರೆ ಕೋಕೋ, ಆಮೇಲೆ 1 ಬಾಹು ಬಾ, ಕೋ ಕೋ ಬಾ ನಿಯಮದ ಪ್ರಕಾರ ಇವೆರಡನ್ನು ಘಂಟಾಘೋಷವಾಗಿ ಹೇಳ್ಬಿಡ್ರಪ್ಪ ಸರ್ವಸಮ ಅಂತ. ಹಾಗಾದರೆ ನಿಮಗೆ ಬೇಕಾಗಿರುವಂಥ ಉಳಿದ ಅಂಶಗಳೆಲ್ಲ ಇನ್ನು 3 ಅಂಶಗಳು ಸಮನಾಗಿರುತ್ತೆ. ಇನ್ನೂ 3 ಅಂಶದಲ್ಲಿ ಯಾವ್ದು ಬೇಕು? ಎ ಬಿ ಬಾಹು ಅನ್ನೋದು ಎ ಸಿ ಬಾಹುಗೆ ಸಮನಾಗಿದೆ ಅಂತ ಬೇಕು. ಸಾಧನೆ ಮಾಡಿಬಿಟ್ರೆ ಇನ್ನೊಂದು ಪಟ್ ಅಂತ ಬರಿತೀನಿ, ನೀವೇ ಹೇಳ್ಕೊಂಡು ಸಾಧನೆ ಮಾಡ್ತೀರಾ? ಏನು ಹೇಳಿ? ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮನಾಗಿರುತ್ತದೆ. ತಿರ್ಗಾದ ಎ ಬಿ ಸಿ, ತಿರ್ಗಾ ಏನು ಕೊಟ್ಟಿದ್ದಾರೆ? ಬಿ ಕೋನ ಸಿ ಕೋನಕ್ಕೆ ಸಮ ಅಂತ ಕೊಟ್ಟಿದ್ದಾರೆ ದತ್ತ. ಎ ಬಿ ಬಾಹು ಎ ಸಿ ಬಾಹುಗೆ ಸಮನಾಗಿರಬೇಕು ಅಂತ ಸಾಧನೆ ನೀವೇ ಮಾಡಬೇಕು. ರಚನೆ ಸಾರ್ ಹೋಗಿ ಸರ್, ಇದು ಯಾಕೋ ಅತಿ ಆಯಿತು ಅನಿಸ್ತಾ ಇದೆ, ನಮ್ಗೆ ಅವಕಾಶನೇ ಕೊಡ್ತಾ ಇಲ್ಲ, ಎಲ್ಲ ಮಾಸ್ಟ್ರೇ ಮಾಡ್ತಾ ಇದ್ದಾರೆ. ಒಂದ್ಸಲಿ ಈಗಾಗಲೇ ಹೇಳಿದ್ದೀರಾ, ಕೋನಾರ್ಧಕ ರೇಖೆ ಹೇಳಿದ್ದೀರಾ, ಅವಲೇ ಪ್ರಾಮಿಸ್ ಮಾಡಿದ್ರಿ ಏನಂತ, ಇದನ್ನಾರು ನಾವು ಮಾಡ್ತೀವಿ ಅಂತ. ಆಯ್ತಾ? ಮಾಡ್ಕೋತೀರಾ? ಹಾಗಾದ್ರೆ ಎ ಡಿ ಏನು ಹೇಳಿತೀರಾ ಸರ್? ಮಧ್ಯ ರೇಖೆ ಹೇಳೋದು ಚೆಕ್ ಮಾಡ್ತೀವಿ, ಆಮೇಲೆ ಲಂಬ ರೇಖೆ ಹೇಳೋದು ಚೆಕ್ ಮಾಡ್ತೀವಿ. ಅವು ಯಾವೂ ಇಲ್ಲ ಸರ್, ಸುಮ್ಮನೆ ಒಂದು ರೇಖೆ ಹೇಳೋದು ಚೆಕ್ ಮಾಡ್ತೀವಿ. ಬರೀ ಅಷ್ಟು ಮಾತ್ರ ಮಾಡಲ್ಲ ಸರ್, ನೀವು ಯಾವಾಗಲೂ ಹೀಗೆ ಹೇಳ್ತಾ ಇದ್ದೀರಾ. ನಾವು ಬೇರೆ ಥರ ಬರ್ಕೋತೀವಿ ಸರ್ ಚಿತ್ರನ, ಹೆಸರುಗಳೆಲ್ಲ ಚೇಂಜ್ ಮಾಡಿ ಬರ್ಕೋತೀವಿ ಸರ್. ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಬಿಡಿ ಸರ್. ಆಯ್ತಪ್ಪ, ಮಾಡ್ತೀರಪ್ಪ? ಆಯಿತು ಕಣ್ರಯ್ಯ, ಇವನ್ನೆಲ್ಲ ನೀವೇ ಪ್ರಯತ್ನ ಮಾಡಿರಪ್ಪ. ಚೆನ್ನಾಗಿ ತಿಳ್ಕೊಂಡ್ರೆ ನಮ್ಮ ಮಕ್ಕಳೇ, ಭಾಳ ಮುಖ್ಯ ಅಲ್ವೇನ್ರೋ? ಎಷ್ಟು ಸುಲಭವಾಗಿ ಇದನ್ನು ಸಾಧನೆ ಮಾಡ್ಬೋದಲ್ವೇನ್ರಯ್ಯ? ಒಂದಿಷ್ಟು ಲೆಕ್ಕ ಮಾಡೋಣೇನ್ರ ನೋಡಿ. ಇನ್ನೊಂದು ಪ್ರಮೇಯ ಥರ ಲೆಕ್ಕ ಮಾಡ್ತೀನಿ ನೋಡಿ, ಅದನ್ನು ಇದು ಲಂಬ ಹೇಳ್ಕೊಂಡಿದ್ದೀನಿ, ನೀವೇ ಪ್ರಯತ್ನ ಮಾಡಿ. ಆ ಥರ ನಿಮಗೆ ಬಿಡ್ತಾ ಇದ್ದೀನಿ. ಈಗ ಮುಂದಕ್ಕೆ ಹೋಗೋಣಪ್ಪ. ಒಂದು ಸುಂದರವಾದ ಲೆಕ್ಕ ಕೊಡ್ತೀನಪ್ಪ, ಅದನ್ನು ಪ್ರಮೇಯ ಥರನೂ ತಗೊಳ್ಳಿಪ್ಪ. ಒಂದು ಆಯತದಲ್ಲಿ ಸರ್, ಇದು ಚತುರ್ಭುಜ ಮುಂದಿನ ಚಾಪ್ಟರ್ ಅಲ್ವಾಪ, ಅದಕ್ಕೊಂದು ಭದ್ರ ಬುನಾದಿ ಹಾಕ್ತೀನಿ ಅಂತ ಹೇಳಿದ್ದೆ. ಆ ಚಾಪ್ಟ್ರಲ್ಲಿರೋಂಥ ಎಲ್ಲ ಪ್ರಾಬ್ಲಮ್ನು ಈಗಲೇ ಮಾಡ್ಬೋದಾ? ಮಾಡ್ಬೋದು ಮಕ್ಕಳೇ. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ. ನಾವು ಹೇಗಿದ್ದೀವಿ ಅಂತಂದರೆ, ಕ್ಲಾಸಲ್ಲಿ ಪಾಠ ನಡಿಬೇಕು, ಅದಾದಮೇಲೆ ಮಾಡಬೇಕು, ಅಲ್ಲಿವರೆಗೂ ಓದಲ್ಲ ಪೂರ್ತಿ. ಹಾಗಲ್ಲ, ಆ ಚಾಪ್ಟರ್ ಮಾಡಿಲ್ವಲ್ಲ ಸರ್, ಓದ್ಬೋದಾ? ಯಾಕೆ ನಿಮಗೆ ಟೆಕ್ಸ್ಟ್ ಬುಕ್ ಕೊಟ್ಟಿರೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಓದಿ, ಅದರಲ್ಲಿ ಉದಾಹರಣೆಗಳಿರುತ್ತಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಲ್ಲಿರುವಂಥ ಅಭ್ಯಾಸಗಳನ್ನು ಪ್ರಯತ್ನ ಪಡಿ. ಎಲ್ಲ ಬರಬೇಕು ಅಂತೇನಿಲ್ಲ, ಪ್ರಯತ್ನ ಪಡ್ಬೋದಲ್ವಾ? ಆ ಎಬಿಲಿಟಿ ಡೆವಲಪ್ ಮಾಡ್ಕೋಬೇಕು ಮಕ್ಕಳೇ. ನೀವು ಭಾಳ ಮುಖ್ಯ ಅದು. ನಿಮ್ಮ ಚೈತನ್ಯ ತುಂಬ ಎತ್ತರಕ್ಕೆ ಬೆಳೆಯುತ್ತೆ. ಅದು ನಿಮ್ಮ ಜ್ಞಾನ ಮಟ್ಟ ಅದ್ಭುತವಾಗಿ ಬೆಳೆಯುತ್ತೆ. ಈ ಪ್ರಮೇಯಗಳನ್ನು ಸಾಧನೆ ಮಾಡೋದ್ರಿಂದ ಇಡೀ ಜ್ಞಾನದ ಮಟ್ಟದಲ್ಲಿ ಬಹಳ ಎತ್ತರವಾದ ಜ್ಞಾನ ಯಾವುದು ಅಂದರೆ ಅನಲಿಟಿಕಲ್ ಎಬಿಲಿಟಿ ಅಂತಾರೆ, ವಿಶ್ಲೇಷಣಾ ಸಾಮರ್ಥ್ಯ. ಅದು ನಿಮ್ಗೆ ದೊರೆಯುತ್ತೆ ಮಕ್ಕಳೇ. ಮಾಡ್ತೀರಾ? ಟ್ರೈ ಮಾಡ್ತೀರಾ? ಇಲ್ಲೊಂದು ಲೆಕ್ಕ ಇದೆ ನೋಡಿ. ಆ ಥರ ಆಯತ ಇದೆಯಪ್ಪ, ಎಳೆದ ಒಂದು ಕರ್ಣವು ಆಯತವನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತೆ ಅಂತ ಪ್ರೂವ್ ಮಾಡಬೇಕು. ಅದೇನು ಮಹಾಬಿಡಿ ಸರ್, ಒಂದು ಆಯತ ಬರ್ಕೋತೀವಿ. ಆಯತ ಅಂದರೆ ಗೊತ್ತಿದೆ ತಾನೆ ಸರ್? ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿದ್ದಾರೆ ಸರ್. ಏನು ಹೇಳಿ? ಅದು ಒಂದು ಅಭಿಮುಖ ಬಾಹುಗಳು ಸಮನಾಗಿರುತ್ತೆ ಸರ್. ವೆರಿ ಗುಡ್. ಕೋನಗಳೇನಾಗಿರುತ್ತೆ ಸರ್? ಎಲ್ಲ 90 ಡಿಗ್ರಿ ಇರುತ್ತೆ ಸರ್. ಸಂತೋಷಪ್ಪ, ಬರ್ಕೊಳ್ಳಿ. ಹೆಸರು ನಿಮ್ಮದೇ ಅಪ್ಪ, ನಿಮಗೆ ಚಾಯ್ಸ್ ಬಿಡ್ತೀನಿ, ಏನು ಬೇಕಾದ್ರೂ ಹೆಸರು ಕೊಡಿ. PQRS ಆಗ್ಬೋದಪ್ಪ. ಇದರಲ್ಲಿ ಸ್ಟಾರ್ಟ್ ಮಾಡೋಣ. ಯಾವ ದತ್ತ ಏನು ಹೇಳಿ ನೋಡೋಣ ಸರ್? ಇದೊಂದು ಆಯತ, ಬರ್ಕೊಳ್ಳಿ. ದತ್ತ PQRS ಅನ್ನೋದು ಒಂದು ಆಯತ. ಇದರಲ್ಲಿ 2 ಕರ್ಣ ಎಳಿಬೋದು. ಯಾವುದಪ್ಪ? ಅಭಿಮುಖ ಶೃಂಗಗಳನ್ನು ಸೇರಿಸೋದಕ್ಕೆ ಕರ್ಣ ಅಂತ ಕರಿತೀವಿ. QS ಬೇಕಾದ್ರೂ ಹೇಳಿರಿ, PR ಬೇಕಾದ್ರೂ ಹೇಳಿರಿ. ಇಲ್ಲಿ ನಾನು ಉದಾಹರಣೆಯಾಗಿ QS ಎಳೆದಿದ್ದೀನಿ. QS ಅನ್ನೋದು ಒಂದು ಕರ್ಣ. ಏನು ಸಾಧನೆ ಮಾಡ್ಬೇಕು ಹೇಳಿ ಸರ್? ಅಲ್ಲಿ 2 ತ್ರಿಭುಜ ಉಂಟಾಗಿದೆ. ಯಾವುದು? PQS ಅನ್ನೋದು ಒಂದು, RSQ ಅನ್ನೋದು ಇನ್ನೊಂದು. ಅವೆರಡು ಸರ್ವಸಮ ಅಂತ ಸಾಧನೆ ಮಾಡಬೇಕು. ತಕ್ಷಣ ನಿಮ್ಗೆ ಗೊತ್ತಾಗೋಯ್ತು ಅಲ್ವಾ? ಏನು ಹೇಳಿ? ಯಾವ್ಯಾವ ನಿಯಮ ಬಳಸ್ಬೋದು ಹೇಳಿಯಪ್ಪ? ನೋಡಿಯಪ್ಪ, ಚೆಕ್ ಮಾಡಿರಿ, ಯಾರು ಕರೆಕ್ಟಾಗಿ ಹೇಳ್ತೀರಾ ನೋಡೋಣ. ಯೋಚನೆ ಮಾಡ್ರಪ್ಪ, ಯಾವ್ಯಾವ ನಿಯಮ ಬಳಸ್ಬೋದು? ಯಾರೊಬ್ಬರು ಹೇಳ್ತಾ ಇದ್ದಾರೆ ಸರ್, ಬಾಕೋಬ ಬಳಸ್ಬೋದು ಅಂತ. ಗುಡ್. ಓಹೋ, ಇನ್ನೊಬ್ಬ ಇದ್ದ, ಬಾಕೋ ಬಳಸ್ಬೋದು. ಭಾಳ ವೆರಿ ಗುಡ್ ಅಪ್ಪ. ಸರ್, ಲಂವಿಬಾ ಬಳಸ್ಬೋದು. ಒಬ್ಬ ಸೂಪರ್ ಕಣಯ್ಯ. ಇನ್ನೊಬ್ಬ ಸರ್, ಬಾಬಾನೂ ಬಳಸ್ಬೋದು. ಅಯ್ಯೋ, ನೀವು ಹೇಳಿದ್ದವರು ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಪುಟಾಣಿ. ಆದರೆ ಯಾರು ಈ 4 ಬಳಸ್ಬೋದು ಅಂತ ಯೋಚನೆ ಮಾಡಿದ್ರು? ಎಕ್ಸಲೆಂಟ್.
ಸೂಪರ್. ನೋಡೋಣ, ಚೆಕ್ ಮಾಡೋಣ. ಈಗ ಹೇಳಿ, ಯಾವ ಬಾಹು ಯಾವುದಕ್ಕೆಲ್ಲ ಸಮನಾಗಿದೆ ನೋಡಿ. ಪಿ ಕ್ಯೂ ಅನ್ನೋ ಬಾಹು, ಗಮನಿಸ್ತಾ ಇರಿ, ಚಿತ್ರ ಗಮನಿಸಿ, ಎಸ್ ಆರ್ ಬಾಹುಗೆ ಸಮನಾಗಿದೆ. ಯಾಕೆ? ಅಭಿಮುಖ ಬಾಹುಗಳು. ಪಿ ಕ್ಯೂ ಎಸ್ ಕೋನ ಕ್ಯೂ ಎಸ್ ಆರ್ ಕೋನಕ್ಕೆ ಸಮ. ಯಾಕೆ ಹೇಳಿ ನೋಡೋಣ. ಯಾವ ಆಕಾರ ಕಾಣಿಸ್ತಾ ಇದೆ ನಿಮಗೆ? ಝಡ್ ಆಕಾರದ ಕೋನಗಳು. ಅವಕ್ಕೆ ಪರ್ಯಾಯ ಕೋನಗಳು ಅಂತ ಕರಿತೀವಿ. ಯಾಕೆಂದರೆ ಪಿ ಕ್ಯೂ ಅನ್ನೋದು ಎಸ್ ಆರ್ಗೆ ಅವು ಸಮಾಂತರವಾಗಿರುತ್ತೆ. ಮುಂದೆ ನಿಮಗೆ ಹೇಳ್ಕೊಡ್ತೀವಿ. ಸಮಾಂತರ ಚತುರ್ಭುಜ ಇದು. ಅಭಿಮುಖ ಬಾಹುಗಳು ಸಮಾಂತರವಾಗಿದೆ, ಝಡ್ ಆಕಾರ ಬಂದಿದೆ, ಅದರಿಂದ ಸಮನಾಗಿದೆ. ಅಲ್ಲಿ ಮಾತ್ಮದ್ ಬಾಂಧವ ಎಸ್ ಕ್ಯೂ ಉಭಯ ಸಾಮಾನ್ಯ. ಹಾಗಾದ್ರೆ ಯಾವ ನಿಯಮ ಬಳಸ್ಬೋದು ನೋಡಿ? ಬಾಹು ಕೋನ ಬಾಹು. ಈ ತ್ರಿಭುಜಕ್ಕೆ ಬಂದರೆ ಬಾಹು ಕೋನ ಬಾಹು. ಇದರ ಪ್ರಕಾರ ಬಾಕೋಬಾ ಪ್ರಕಾರ ಇವೆರಡು ಸರ್ವಸಮ ಅಂತ ಬರಿಬೋದು. ಬರಿಬೇಕು ನೀವು. ಅದೇ ಹೋಮ್ವರ್ಕು. ಅವೆಲ್ಲ ಹೇಳ್ತಿದ್ರಲ್ಲ ನಮಗೆ ಕೊಡೋದೇ ಇಲ್ಲ ಅಂತ. ತಗೊಳ್ಳಿ, ಕೊಟ್ಟಿದ್ದೀನಿ. ಈಗ ಇನ್ನೊಂದಕ್ಕೆ ಹೋಗೋಣ. ಇನ್ನೊಂದು ಯಾವುದು ನೋಡಿ, ಒಂದ್ಸಲಿ ಚಿತ್ರದಲ್ಲಿ ಗಮನಿಸಿ. ಅದು 90 ಡಿಗ್ರಿ ಇದೆ ಪಿ ಕೋನ. ಆರ್ ಕೋನ ಗಮನಿಸಿ, ಅದು 90 ಡಿಗ್ರಿ ಇದೆ. ಅದರಿಂದ ಅವೆರಡು ಸಮ ತಾನೆ. ಹಾಗಾದರೆ ಇವೆರಡು ಅಭಿಮುಖ ಬಾಹುಗಳು ತಾನೆ, ಯಾವುದಕ್ಕೆ? ಆಯತಕ್ಕೆ. ಅದರಿಂದ ಅವೆರಡು ಸಮ. ಹಾಗೆಯೇ ಪಿ ಕ್ಯೂ ಎಸ್ ಕೋನ ಕ್ಯೂ ಎಸ್ ಆರ್ ಕೋನಕ್ಕೆ ಸಮ. ಈಗ ತಾನೆ ಹೇಳಿದ್ರಲ್ಲ ಪರ್ಯಾಯ ಕೋನಗಳು. ಈಗ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೋ ಬಾ ಕೋ. ಈ ನಿಯಮವನ್ನು ಬಳಸ್ಕೊಂಡು ಕೂಡ ಇವೆರಡು ಸರ್ವಸಮ ಅಂತ ಸಾಧನೆ ಮಾಡ್ಬೋದು. ಹೌದಲ್ವಾ? ಇನ್ನೂ ಒಂದು ಹೋಗೋಣ. ಈಗ ನೋಡಿ, ಎಲ್ಲ ಗಮನಿಸಿ ನೋಡಿ. ಪಿ ಎಸ್ ಅನ್ನುವಂಥ ಬಾಹು ಕ್ಯೂ ಆರ್ ಬಾಹುಗೆ ಸಮನಾಗಿದೆ. ಯಾಕಪ್ಪ ಸರ್? ಆಯತದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ ಸರ್. ಮತ್ತು ಪಿ ಕ್ಯೂ ಅನ್ನೋದು ಎಸ್ ಆರ್ಗೂ ಸಮನಾಗಿದೆ. ಎಸ್ ಕ್ಯೂ ಅನ್ನೋದು ಉಭಯ ಸಾಮಾನ್ಯ. ಹಾಗಾದ್ರೆ ಇಷ್ಟು ಚೆನ್ನಾಗಿ ಮುದ್ದೆ ಕಾಣಿಸ್ತಾ ಇದೆ ನೋಡಿ ಅಲ್ಲೇನೇ. ಬಾ ಬಾ ಬಾ. ಈ ನಿಯಮವನ್ನು ಬಳಸ್ಕೊಂಡು ಇವೆರಡನ್ನೂ ಸರ್ವಸಮ ಅಂತ ಹೇಳ್ಬಿಡ್ಬೋದು. ಮತ್ತು ಯೋಚನೆ ಮಾಡಿ, ಇದು ಎಂತಹ ತ್ರಿಭುಜ? ಕರೆಕ್ಟು ಸರ್, ಇದು ಲಂಬಕೋನ ತ್ರಿಭುಜ ಅಲ್ವಾ? ಲಂಬಕೋನ ತ್ರಿಭುಜದಲ್ಲಿ ನೋಡಿ, ಇದು 90 ಡಿಗ್ರಿ ಇದೆ, ಆರ್ ಕೋನನು 90 ಡಿಗ್ರಿ ಇದೆ. ಅವೆರಡಕ್ಕೂ ಅಭಿಮುಖವಾಗಿರುವಂಥ ಬಾಹು ಎದೇಳಿ? ಅದೇ ನಿಮ್ಮ ಫ್ರೆಂಡು ಎಸ್ ಕ್ಯೂ. ಅವನು ಸಾಮಾನ್ಯ ಬಾಹು, ಅವನು ವಿಕರ್ಣ ಅಲ್ವಾ? ಹಾಗಾದರೆ ಪಿ ಕ್ಯೂ ಅನ್ನುವಂಥ ಒಂದು ಬಾಹು ಎಸ್ ಆರ್ ಅನ್ನುವಂಥ ಒಂದು ಬಾಹುಗೆ ಸಮನಾಗಿದೆ. ಹಾಗಾದರೆ ಲಂಬಿ ಬಾ ಬಳಸ್ಕೊಂಡು ಕೂಡ ಇವೆರಡೂ ತ್ರಿಭುಜಗಳು ಸರ್ವಸಮ ಅಂತ ಘೋಷಣೆ ಮಾಡಿಬಿಡ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ರಿ. ಇವನ್ನೆಲ್ಲ ಬರಿಬೇಕಪ್ಪ. ಈಗ ನೀವು ಪ್ರತಿಯೊಂದು ಸಾಧನೆಯನ್ನು ಬರಿಬೇಕು. ಒಂದ್ಸಲಿ ಬಾಕೋಬಾ ಬಳಸ್ಕೊಂಡು ಬರೆಯೋದು ಹೇಗೆ ಕಲ್ತ್ಕೋಬೇಕು. ಆಲೋಚನೆ ಮಾಡೋದನ್ನು ನಾವು ವಿಶ್ಲೇಷಣಾ ಸಾಮರ್ಥ್ಯ ಅಂತ ಕರಿತೀವಿ. ಬರಿತೀರಲ್ಲ ಪುಟಾಣಿ ಸಂಕ್ಷಿಪ್ತವಾಗಿ, ಅದನ್ನು ಸಂಕ್ಷೇಪಣೆ ಮಾಡೋದಕ್ಕೆ ನಾವು ಸಂಕ್ಷೇಪಿತವಾಗಿರು ಬರೆಯೋದು ಅಂತ ಕರಿತೀವಿ. ಅದು ವಿಶ್ಲೇಷಣೆ, ಇದು ಸಂಶ್ಲೇಷಣೆ. ಗಣಿತ ಸಾಂಕೇತಿಕ ಭಾಷೆ. ಬಹಳ ಅತ್ಯುತ್ತಮವಾಗಿ ಈ ಥರ ಬರೆಯೋದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ. ಕೋಬಾಕೋ ಬಾ 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 ಲಂವಿ ಬಾ ಎಲ್ಲನೂ ಒಂದೊಂದು ಸಲ ಸಾಧನೆಗೆ ಬಳಸ್ಕೊಂಡು ಬರಿಬೇಕು. 4 ಸಲ ಬರಿಬೇಕು. 4 ಸಲ ಏನು ಸರ್, ಎಷ್ಟು ಸಲ ಬೇಕಾದ್ರೂ ಬರಿತೀರಿ ಅಂತೀರಾ? ಬರೀರಿ, ಪ್ಲೀಸ್ ಬರೀರಿ. ಮುಂದೆ ನಿಮಗೆ ಅತ್ಯಂತ ದೃಢವಾಗಿ ಲೆಕ್ಕಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಇನ್ನೊಂದಿಷ್ಟು ಲೆಕ್ಕ ಕೊಡ್ಬೋದಾ? ಕೊಡಿ ಸರ್. ಈಗ ಯಾವ ಲೆಕ್ಕ ಕೊಟ್ಟರು ಮಾಡ್ತೀರಿ ಅಂತೀರಾ? ಇದು ಮುಂದಿನ ಚಾಪ್ಟರ್ಗೆ ಅನುಕೂಲವಾಗುವಂಥದ್ದು. ಅದರಲ್ಲೆಲ್ಲ ಈ ಸಾಧನೆ ಮಾಡ್ತೀರಾ ನೀವು. ಈಗಲೇ ಕೊಡ್ತೀನಿ, ಪ್ರಯತ್ನ ಪಡಿ. ನೋಡೋಣ ಏನದು. ಇದು ನಿಮ್ಮ ಸಮಯ, ಹೋಮ್ವರ್ಕು. ಈ ಎರಡು ಕೂಡ ಒಂದು LMNO ಅನ್ನೋದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದಲ್ಲಿ ಎಳೆದ ಕರ್ಣವು ಸಮಾಂತರ ಚತುರ್ಭುಜವನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತೆ. ಹಾಗೆಯೇ ಅದು ಒಂದು ವಜ್ರಾಕೃತಿ, ABCD ಅನ್ನೋದು. ವಜ್ರಾಕೃತಿಯಲ್ಲಿ ಎಳೆದಂತಹ ಕರ್ಣ ವಜ್ರಾಕೃತಿಯನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತೆ. ಇದರಲ್ಲಿ ಯಾವ್ಯಾವ ನಿಯಮ ಬಳಸ್ಬೋದು ಎಲ್ಲ ಬರವಣಿಗೆಯಲ್ಲಿ ಬರಿತೀರಾ, ಕಲ್ತ್ಕೋತೀರಾ. ಹಾಗೆಯೇ ಈ 9ನೇ ತರಗತಿಯಲ್ಲಿರುವಂಥ ಇನ್ನೂ ಅತ್ಯದ್ಭುತವಾದಂಥ ಲೆಕ್ಕಗಳನ್ನು ಮುಂದಿನ ಸಲ ಮಾಡೋವಂಥ ಪ್ರಯತ್ನ ಮಾಡಿ. ಮತ್ತು ಆ ನಿಯಮಗಳನ್ನು ಹೇಳಿದ್ರಲ್ಲ, ಆ ನಿಯಮಗಳನ್ನು ಸಾಧನೆ ಮಾಡ್ಬೋದು. ಆ ಹೇಳಿಕೆ ತಗೊಂಡ್ರಲ್ಲ, ಬಾ 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 ಕೋ ಬಾ ಅವೆಲ್ಲನೂ ಕೂಡ ಅವನ್ನೂ ಕೂಡ ಸಾಧನೆ ಮಾಡ್ಬೋದು. ಅದ್ರ ಮುಖಾಂತರ ಇನ್ನಷ್ಟು ಲೆಕ್ಕಗಳನ್ನು ಮುಂದಿನ ಭಾಗದಲ್ಲಿ ಮಾಡೋಣ. ನಾನು ನಿಮಗೋಸ್ಕರ ಯಾವಾಗಲೂ ಕಾಯ್ತಾ ಇರ್ತೀನಿ, ನೀವು ನನಗೋಸ್ಕರ ಕಾಯ್ತಾ ಇರ್ತೀರಿ ಅಂತ ಭಾವಿಸ್ತೀನಿ. ಎಲ್ಲರೂ ಪ್ರಯತ್ನಶೀಲರಾಗಿ. ಪ್ರಯತ್ನವೇ ಪರಮೇಶ್ವರ. ನಮಸ್ತೆ.